ये सीधी तस्वीरें हम आपको कलबुर्गी शहर से दिखा रहे हैं, जहां पर कलबुर्गी के सबअर्बन पुलिस स्टेशन ने एक बड़ी सफलता हासिल की है। जी हां, कलबुर्गी के सबअर्बन पुलिस स्टेशन की पुलिस टीम ने ईरानी गैंग के 7 आरोपियों को गिरफ्तार करने में बड़ी कामयाबी हासिल की है। गिरफ्तार आरोपियों से कुल 27,30,000 रुपए के सामान को जब्त किया गया है। आरोपियों के खिलाफ सख्त कार्रवाई करते हुए उन्हें न्यायिक हिरासत में भेज दिया गया है। शहर के पुलिस कमिश्नर ऑफिस में हुई एक प्रेस कॉन्फ्रेंस में कलबुर्गी सिटी पुलिस कमिश्नर डॉक्टर SD शरणप्पा ने बताया कि आरोपियों के खिलाफ कर्नाटक समेत कई अन्य राज्यों में भी अलग अलग पुलिस स्टेशनों में कई केस दर्ज है। ಕಲಬುರಗಿ ನಗರದ ಸಬರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಟೆ ಮತ್ತು ಅವರ ತಂಡ ACP ಸಬರ್ಬನ್ ಮತ್ತು DCP ಕ್ರೈಮ್ ಅವರ ಮಾರ್ಗದರ್ಶನದಲ್ಲಿ ಒಂದು ತುಂಬ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಎಂಟೈರ್ ಟೀಮ್ ಒಂದು ನೊಟೋರಿಯಸ್ ಹ್ಯಾಬಿಚುವಲ್ ಇಂಟರ್ ಸ್ಟೇಟ್ ರಾಬ್ರಿ ಮತ್ತು ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇರುವಂತಹ ಇರಾನಿ ಗ್ಯಾಂಗನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 7 ಜನ ಏನು ಇರಾನಿ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಕೆಲವರು ಮಹಾರಾಷ್ಟ್ರದ ಬೇರೆ ಬೇರೆ ನಗರದಲ್ಲಿದ್ದಾರೆ. ಪರಳಿಯವರಿದ್ದಾರೆ, ಪುಣೆಯವರಿದ್ದಾರೆ, ಮುಂಬೈಯವರಿದ್ದಾರೆ ಮತ್ತು ಇನ್ನೊಬ್ಬರು ಪಕ್ಕದ ಭೂಪಾಲ್ನ ಮಧ್ಯಪ್ರದೇಶ ಭೂಪಾಲ್ ಕೂಡ ಅಲ್ಲಿದ್ದಾರೆ. ಸೊ ಒಟ್ಟು ಈ 7 ಜನ ಆರೋಪಿಗಳ ಬಂಧನ, ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತಂಡ ಹೋರಾಟದ ಬಗ್ಗೆ ಮಾಹಿತಿ ಬರುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾಗಿ 7 ಜನರನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ. ಮತ್ತು ಬಂಧಿತರಿಂದ ಅವರೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಒಂದು ಟಾಟಾ ಹೆಕ್ಸಾನ್ 4 ವೀಲರ್ ಇದೆ ಮತ್ತು 2 ಬೈಕ್ ಇದೆ. 2 ಬೈಕು ಮತ್ತು ಒಂದು ಕಾರ್. ಅದರಲ್ಲಿ ಮತ್ತೆ ಅವರು ನಂಬರ್ ಪ್ಲೇಟನ್ನು ಕೂಡ ಬಳಸಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿರಬೇಕಾದ್ರೆ ಕರ್ನಾಟಕ ನಂಬರ್ ಪ್ಲೇಟ್ ಹಾಕ್ಬೋದು, ಮಹಾರಾಷ್ಟ್ರದಲ್ಲಿರಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ನಂಬರ್ ಪ್ಲೇಟ್ ಹಾಕ್ಬೋದು. ಸೊ ತುಂಬ ಪೂರ್ವ ನಿಯೋಜಿತವಾಗಿ ರೂಢಿಗತ ಅಪರಾಧಿಗಳ ಒಂದು ತಂಡ. ಇನ್ನೊಂದು, ಇವರ ಬಂಧಿತರ ಒಂದು ಆರಂಭದ ಹಂತದಲ್ಲಿ ವಿಚಾರಣೆಗೊಳಪಡಿಸಿದಾಗ ಯಾವುದೂ ಮಾಹಿತಿ ಇರಲಿಲ್ಲ. ಯಾವುದೇ ಅಪರಾಧಗಳು ಫಸ್ಟ್ 2 ಡೇಸ್ ಯಾವುದೋ ಅಪರಾಧಗಳ ಬಗ್ಗೆ ಅವರು ಮಾಹಿತಿ ಇರಲಿಲ್ಲ. ಮತ್ತು ಚಲನವಲನ ಮಾಡಬೇಕಾದ್ರೂ ತುಂಬ ಪ್ರಿಕಾಷನ್ಸ್ ಕೊಡ್ತಾರೆ. ಒಂದು ಸ್ಟೇಟಿಗೆ ಹೊರಡಬೇಕಾದ್ರೆ ಹೊಸ ಮೊಬೈಲ್ ಫೋನ್ಗಳನ್ನು ನಂಬರ್ಗಳನ್ನು ಬಳಸೋದು ಅದನ್ನು ಮಾಡ್ತಾರೆ. ಆಮೇಲೆ ಇಲ್ಲಿ ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಒಳಪಡಿಸಿದಾಗ ಅಕ್ಕಪಕ್ಕದ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಯಾವುದೋ ಅಪರಾಧ ಆಗಿರಲಿಲ್ಲ. ಅವರು ಬಂದು 1-2 ದಿನದಲ್ಲಿ ನಮಗೆ ಮಾಹಿತಿ ಬಂದು ಅರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಬಂದು ಅಕ್ಕಪಕ್ಕ ಕೆಲವು ಕಡೆ ಹೋಗಿದ್ದು ಬಗ್ಗೆ ನಮಗೆ ಮಾಹಿತಿ ಬಂತು. ಅಲ್ಲಿ ನಾವು ಮಾಹಿತಿ ಕಲೆ ಹಾಕಿದಾಗ ಪಕ್ಕದ ಏನು ತೆಲಂಗಾಣ ರಾಜ್ಯ ಇದೆ, ಅಲ್ಲಿ ಮೆಹಬೂಬ್ ನಗರದಲ್ಲಿ ಒಂದೇ ದಿನದಲ್ಲಿ 3 ಅಪರಾಧಗಳನ್ನು ಮಾಡಿರೋದು ಗೊತ್ತಿರುತ್ತೆ. ಆ ಅಪರಾಧಗಳನ್ನು ಮಾಡಿ ಅವರು ಬಂದಿದ್ದು ಇಲ್ಲಿ ಗುಲ್ಬರ್ಗ ಚಂದ್ರ ತಗೊಂಡಿದ್ದಾರೆ. ಇಲ್ಲಿ ಅವ್ರನ್ನೆಲ್ಲ ವೆಹಿಕಲ್ ತಪಾಸಣೆ ಮಾಡಿದಾಗ ಅವ್ರೇನು ಕಾರ್ ಇತ್ತು, ಕಾರ್ದು ಒಂದು ಮಿಡ್ಲ್ ಸೀಟ್ ಹ್ಯಾಂಡಲ್ ಒಳಗಡೆ ಅವ್ರಿಗೆಲ್ಲ ಅಪರಾಧ ಮಾಡಿದ್ರು, ಅದೆಲ್ಲ ಬಚ್ಚಿಟ್ಟಿದ್ರು. ಅದೇನು ಅವರು ಅಪರಾಧ ಮಾಡಿದ್ರು ಇಂಟ್ಯಾಕ್ಟ್ 3 ಚೈನ್ಸ್ ಇಲ್ಲಿ ತಮ್ಮ ಎದುರುಗಡೆ ತೋರಿಸ್ತಾ ಇದ್ದೀವಿ. ಮತ್ತು ಇವರು ಮೋಡಸ್ ಆಪರೇಂಡಿ ಯಾವ ರೀತಿ ಅಂತಂದರೆ, ಒಟ್ಟು 7 ಜನರಲ್ಲಿ 2 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಥರ ಇರ್ತಾರೆ. ಅದರಲ್ಲಿ ಫೇಕ್ ID ಕಾರ್ಡ್ಗಳು ಮಾಡಿದ್ದಾರೆ. ಡೆಲ್ಲಿ ಪೊಲೀಸ್ ಅಂತ ಹೇಳಿ, ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಬ್ರಾಂಚ್ ಅವರು ಅಂತ ಹೇಳಿ. ಮತ್ತು ಉಳಿದ 3 ಅಥವಾ 5 ಜನ ಏನಿರ್ತಾರೆ ಅವರು ಸಾರ್ವಜನಿಕರಿಗೆ ಚೀಟ್ ಮಾಡಲಿಕ್ಕೆ ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ. ಬೇಸಿಕಲಿ ಇವರು ವೆಹಿಕಲ್ ಚೆಕಿಂಗ್ ಮಾಡ್ತಾ ಇರುವಾಗ 2 ಜನ ಪೊಲೀಸರು ಇವರು ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಇಲ್ಲ ಅಲ್ಲಿ ಮುಂದುಗಡೆ ಕಳ್ಳರಿದ್ದಾರೆ ಅಥವಾ ಅಲ್ಲೆಲ್ಲ ಇತ್ತೀಚೆಗೆ ತುಂಬ ತೊಂದರೆ ಆಗ್ತಾ ಇದೆ, ಸುಮಾರು ಜನರು ಮೋಸ ಮಾಡಿದ್ದಾರೆ, ರಾಬ್ರಿ ಆಗ್ತಾ ಇದೆ. ಆ ರೀತಿ ಜನರಲ್ಲಿ ಒಂದು ಆತಂಕ ಹುಟ್ಟಿಸಿ ಈಗ ನಿಮ್ಮ ಹತ್ರ ಏನಿದೆ ತೆಗೀರಿ, ನಿಮಗೆ ಸೇಫಾಗಿ ಒಂದು ಪೇಪರಿಗೆ ಹಾಕಿರ್ತೀವಿ, ಬ್ಯಾಗಿಗೆ ಹಾಕಿರ್ತೀವಿ ಅಂತ ಹೇಳಿ ಅದಕ್ಕೆ ಮೋಸ ಮಾಡೋದು. ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡೋದು ಅವರು ಸಹಚರ ಅಸೋಸಿಯೇಟ್ಸ್. ಹೌದಾ ಸರ್, ಹಾಗಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಅವ್ರ ಪಾಕೆಟಲ್ಲಿರುವ ದುಡ್ಡನ್ನು ಅಥವಾ ಕೊರಳಲ್ಲಿ ಅಥವಾ ಕೈಯಲ್ಲಿ ಹಾಕೊಂಡಿರುವ ಫೇಕ್ ಗೋಲ್ಡನ್ನು ಹಾಕಿರ್ತಾರೆ, ಅವುಗಳನ್ನು ಅವ್ರ ಕೈಯಲ್ಲಿ ಕೊಡ್ತಾರೆ. ಸೊ ಅವರು ಒಂದು ಯಾವುದೋ ಕವರಿಗೆ ಹಾಕಿ ಕೊಟ್ಟ ರೀತಿ ಮಾಡ್ತಾರೆ. ಸೊ ಅವರು ಅಲ್ಲಿಂದ ಮುಂದೆ ಬೈಕಲ್ಲಿ ಹೋಗ್ತಾರೆ. ಬೇರೆ ಅದನ್ನು ನೋಡಿ ಬೇರೆ ಸಾರ್ವಜನಿಕರು ಅದನ್ನು ಮಾಡಲಿಕ್ಕೆ ಹೋದಾಗ ದೆನ್ ಅದೇ ರೀತಿ ಅವರಿಗೆ ಮೋಸ ಮಾಡೋದು.
ಈಗ ಏನಾದರೂ ಒಂದು 50,000 ರೂಪಾಯಿದು ಅಥವಾ 30,000 ಬಂಡಲ್ ಇದ್ದರೆ ಅದರಲ್ಲಿ 10,000 15,000 ತಗೊಳ್ಳುವಂಥದ್ದು. ಗೋಲ್ಡ್ ಚೈನ್ ಇದ್ದರೆ ಅದರಲ್ಲಿ ಬೇರೆ ಯಾವುದಾದ್ರು ಸಾಮಾನು ಇಟ್ಟು ಆ ಗೋಲ್ಡ್ ಚೈನನ್ನು ಅವರು